ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹೇಳ್ರಪ್ಪ, ಹೇಳ್ರು. ಚಾನಲ್ ವೆಲ್ಕಮ್ ಟು ಮೈ ಗೈಸ್. ಇವನು ನನ್ನ ಫ್ರೆಂಡ್ ಜಲ್ ಮನೋಹರ್. ಇವನು ನಮ್ಮ ಜೊತೆಗಿರೋ ಜ್ವಲ್ಲರ್ಸಿ. ಆಯ್ತು, ಆಮೇಲೆ ಮುಂದಿರೋ ನಿಗಿರ್ಲಿಲ್ದಾರ ಇರೋರು ಈಗಿರೋದೇ ಎಲ್ಲ ಅಷ್ಟೇ. ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಕಡೆ ಕಡೆ ನೆಕ್ಸ್ಟ್ ಪ್ಲಾಸ್ಟಿಕ್ ಫ್ರೇಮ್ ಬಂದಿದ್ದಾರೆ ಕಾಚಾ ಪ್ರೇಮ್. ಗೈಸ್ ಇವತ್ತು ಡೇಟು 18, ನಾಳೆ 19. ನಾಳೆ ಕನ್ನಡ ಎಕ್ಸಾಮ್ ಐತೆ. ಓದ್ಕೊಳಕಂತ ಇವ್ನ ಮನೆಗೆ ಬಂದ್ವಿ. ಬೆಳಗ್ಗೆ ಎಷ್ಟು ಗಂಟೆಗೆ? 10 ಗಂಟೆಗೆ ಬಂದಿದ್ವಿ. 10 ಗಂಟೆ ಬಂದಿದ್ದೀವಿ. ಟೈಮ್ ತೋರಿಸು ನೋಡಿ ಫ್ರೆಂಡ್ಸ್. ಬರೀ ಬೀಚನಹಳ್ಳಿಲೇ ಅವನೇ. ಬರೀ ಬೀಚನಹಳ್ಳಿಲೇ ಅವನೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ 2 ಕರೆಕ್ಟಾಗಿ ಕಾಣೋದು 3 ಗಂಟೆ. 3 ಗಂಟೆ ಆಗಿದೆ. 3 ಗಂಟೆ ಆಗೈತೆ. ಊಟ ಸಹಿತ ಮಾಡಿಲ್ಲ ಫ್ರೆಂಡ್ಸ್. ಊಟ ಮಾಡೋದು ತಿಂದ ಬೆಳಿಗ್ಗೆ ಒಂದು ಪೊಯಮ್ ಬಿಟ್ರೆ ಏನು ಓದಿಲ್ಲ. ಅದು ಅರ್ಧಂಬರ್ಧ. ಕ್ಯಾರೆಕ್ಟರ್ ಹೆಸರಿಗೆ ಗೊತ್ತಿಲ್ಲ, ಬರೀ ಸ್ಟೋರಿ ಮಾತ್ರ ಗೊತ್ತಿಲ್ಲ. ಇಲ್ಲ, ಇನ್ನೇ ಚೆನ್ನಾಗಿ ಓದ್ತೀವಿ ಫ್ರೆಂಡ್ಸ್. ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಮ್ ಜೊತೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ಮುಖ್ಯ ಕಾರಣ ಇವರಿಗೆಲ್ಲ ಪಾಠ ಮಾಡಕ್ ಬಂದಿದ್ದೇನೆ. ಕನ್ನಡ ಲೆಕ್ಚರ್ ಅದು. ಏನಾದ್ರೆ ಪ್ರಾಬ್ಲಮ್ ಇದೆ ನನ್ನೇ ಕೇಳೋದು. ಇವನಿಗೆ ಸ್ವಲ್ಪ ನೋಡಿ ಪ್ಲಾಸ್ಟಿಕ್ ತಿಂದ್ಬಿಟ್ಟು ಲೂಸ್ ಮೋಷನ್ ಆಗ್ಬಿಟ್ಟು. ಫ್ಲಾಶ್ ಬ್ಯಾಕ್. ಇಲ್ಲ, ಇನ್ನೇ ಚೆನ್ನಾಗಿ ಓದ್ತೀವಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಕೈಲತ್ರ ಏನಕ್ಕೆ ಸಾಕಾಗ್ಲಿಲ್ಲ. ಅದಕ್ಕೆ ಯಾವುದೋ ಹುಡುಗಿ ಫೋನ್ ಮಾಡಿ ಬೀಳ್ಸ್ಕೊಂತು. ನೆಕ್ಸ್ಟ್ ಎಷ್ಟು ನನ್ನ ಮಕ್ಕಳು ತುಂಬಾ ಟೈರ್ಡ್ ಆಗಿದ್ದೀವಿ. ಅದಕ್ಕೆ ನೋಡಿ ಸ್ವಲ್ಪ ರೈಸ್, ಮೊಟ್ಟೆ ಅಂಡ್ ಅದರ್ ಥಿಂಗ್ಸ್ ಊಟ ಮಾಡ್ತಿದ್ದೀವಿ. ನೋಡಿ ನಮ್ಮ ಕ್ಯಾಪ್ಟನ್ ಹೆಂಗ್ ಕೂತಿದ್ದಾರೆ. ಓದಿರೋ 2 ಪೊಯಮ್ಗೆ ಇಷ್ಟೊಂದು ಊಟ ಮಾಡ್ತಿದ್ದೀವಿ. ಓದಿದ್ದು ಇಷ್ಟು ತಿನ್ನಕ್ಕಿರೋದು ಜಾಸ್ತಿ ಇರುತ್ತೆ. 2 ಪೊಯಮ್ ಓದಿದ್ದಕ್ಕೆ ಫುಲ್ ಟಯರ್ಡ್ ಆಗೋಗಿದ್ದೀರಿ. ಇವನು ಇಂಜಿನಿಯರಿಂಗ್ ಅವನಿಗೂ ನಮಗೂ ಸಂಬಂಧ ಇಲ್ಲ, ಆದರೂ ಓದ್ತವನೆ. ಯಾಕಂತ ಗೊತ್ತಿಲ್ಲ. ನೋಡಿ ಇವನು ಗುಲಾಬ್ ಜಾಮೂನ್ ತಂದವನೆ. ನೆಕ್ಸ್ಟ್ ಲೆವೆಲ್ ಬೇಕು. ಬನ್ನಿ ಫ್ರೆಂಡ್, ಜಾಮ ತಿನ್ನೋಣ. ಇದು ರವಿದಿದ್ದ ನೋಡಿ ಫ್ರೆಂಡ್ಸ್, ಇವನು ಸಾಮಾನ್ ಮೇಲೆಲ್ಲ ಚೆಲ್ಬಿಟ್ಟು ಅವನೇ ಅಪ್ಪ ಅವ್ರಿಗೆ. ಓಕೆ. 24 hours later. ಎಲ್ಲರೂ 6 ಗಂಟೆಗೆ ಕ್ರಿಕೆಟ್ ಆಡೋಣ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಬಂದ್ರಿ. ಇಂಡಿಯನ್ ಕ್ರಿಕೆಟ್ ಟೀಮೇ ಬರೋ ಥರ ಪ್ಲ್ಯಾನ್ ಇತ್ತು. ಎಲ್ಲರೂ ಬರೋಣ ಅಂದಿದ್ರು. ಆದರೆ ಸದ್ಯಕ್ಕೆ ಬಂದಿರೋದು ಮಾರ್ಕೋ ಯಾನ್ಸನ್ ಒಬ್ಬ, ವಿರಾಟ್ ಕೊಹ್ಲಿ ಡ್ಯಾಶ್ ಒಬ್ಬ. ಅವನು ಪಟ್ಟಿದಾರ್ ಇರಬೇಕು. ಅಲ್ಲಿಬ್ರು ಕೂತವ್ರೆ. ಅವ್ರು ಯಾರು ಪ್ಲೇಯರೋ ಗೊತ್ತಿಲ್ಲ. ನಮ್ಮ ರೋಹಿತ್ ಶರ್ಮಾ ಅವನೇ, ತೋರಿಸ್ತೀನಿ ರೀ. ಸೇಮ್ ಟು ಸೇಮು ಪರ್ಸ್ನಾಲಿಟಿ ಗಿರ್ಸ್ನಾಲಿಟಿ ಎಲ್ಲ. ಸರ್ ಒಂದು ಸೆಲ್ಫಿ ಸರ್ ಅದೇ ಸೆಲ್ಫಿ. ಇವರೇ ನೋಡಿ. ಮೊನ್ನೆ ಲ್ಯಾಂಬೋರ್ಗಿನಿ ಕುಟ್ಬಿಟ್ಟು ಎಷ್ಟು ಕಾಮಾಗವ್ರು ನೋಡಿ. ಏನು ಪರ್ಸ್ನಾಲಿಟಿ ಅಂತೀರ? ಸೇಮ್ ಮಾಡಪ್ಪ. ಬಾಲಿಂಗ್ ಮಾಡ್ತಾರೆ ನೋಡ್ಕೊಳ್ಳಿ. ಈಗ ನೋಡಿ ಸ್ಲೆಡ್ಜಿಂಗ್ ಮಾಡ್ತಾವನೆ. ನೋಡಿ ಫ್ರೆಂಡ್ಸ್, ಮಾರ್ಕೋ ಯಾನ್ಸನ್ ಫುಲ್ಲು ಆ್ಯಸ್ ಬರ್ನಿಂಗು. ಬಾಲ್ ಹೊಡೆದಿಲ್ಲ ಫ್ರೆಂಡ್ಸ್, ಆಗಲೇ 1 ಓವರ್ ಫುಲ್ ನಾನೇ ಡಾಟ್ ಅಲ್ಲಿ ಬಿಡೇ ಮಾಡ್ತಾರೋನೆ. ಸ್ಲೆಡ್ಜಿಂಗಲ್ಲಿ ವಿರಾಟ್ ಬೈ ಬಿಟ್ರೆ ಇವರೇ ನೆಕ್ಸ್ಟ್. ವಿರಾಟ್ ಬೈ ಡ್ಯಾಶ್ ಇವರು. ಬಂದು ನೋಡ್ರಿ ಅಂದಿ. ನಾಚಿಕೊಂಡು ನೋಬಲ್ ಆಗ್ತವನೆ ಫ್ರೆಂಡ್ಸ್.
ಮಾಡು. ನಿನ್ನ ಸ್ಮೈಲ್ ತುಂಬ ಚೆನ್ನಾಗಿದೆ. ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ. ಫ್ರೆಂಡ್ಸ್ ಧೋನಿ ತಮ್ಮ ಪಾನಿ. ಫ್ರೆಂಡ್ಸ್ ಇವನು ಧೋನಿ ಫ್ಯಾನ್ಸು, ಆದ್ರೆ ಒಂದು ದಿವಸಕ್ಕೆ ಧೋನಿ ಥರ ಆಡಿಲ್ಲ, ಧೋನಿನ ಈ ಥರ ಆಡೋದೆ. ಬರುತ್ತೆ ಅಷ್ಟೇ, ಏನು ಹಾಕಕ್ಕೆ ಆಗ್ತಲ್ಲ. ಆದ್ರೂ ಬೋನ್ಸ್. ನನ್ನ ಹೆಸರು ಕ್ರಿಸ್ ಗೇಲ್ ಅಂತ. ಅಲ್ಲಿಂದ ನೋಡಿ ಧೋನಿ, ನೋಡಿ ಮಾರ್ಕ್ ಆನ್ಸನ್ ಬಂದಬಿಟ್ಟ. ಫ್ರೆಂಡ್ಸ್ ಔಟ್ ಮಾಡಿಬಿಟ್ಟ. ಫ್ರೆಂಡ್ಸ್ ಓಡ್ಕೊಂತಾನೆ ಬಂದು ಏನೋ ಮಾಡ್ತಾವನೆ ಆವಾಗ್ಲಿಂದ ಬೌಲಿಂಗ್ ಅಂತ ಓಡ್ ಬಂದ. Meanwhile, ನಾ ಮೊಬೈಲಲ್ಲಿ ಹುಡುಕ್ಬಿಡ್ತೀನಿ ನೋಡಿ, ಇದೆಲ್ಲ ಐತಿ, ಬಾಲೆಲ್ಲ ಐತೆ ಅಂದ್ರೆ ವೇಸ್ಟ್ ನನ್ನ ಕೈಲಿ ಏನಾಗಲ್ಲ. ಸಿರಿಂಗ್ ಕೇಳ ಹೇಳುತ್ತೆ. ಏಯ್ ಸಿರಿ, ಕ್ಯಾನ್ ಪ್ಲೀಸ್ ಟೆಲ್ ಮಿ ವೇರ್ ಇಸ್ ದ ರೆಡ್ ಬಾಲ್, ಅಲ್ಲ ರೆಡ್ ಬಾಲ್ ಅಲ್ಲ ಗ್ರೀನ್ ಬಾಲ್. ಇಫ್ ಯು ಫೈಂಡ್ ಜಸ್ಟ್ ಸೆಂಡ್ ಮಿ ಆನ್ ಇಮೇಲ್ ಟು ಮೈ ಇನ್ಸ್ಟಾಗ್ರಾಮ್ ಐಡಿ. ಐ ವಿಲ್. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.